ನಿಮಗೆ ನಿಮ್ಮ ಸಾಧನೆಗಳನ್ನು ಹೇಳಕ್ಕೆ ಸಾಧ್ಯ ಆಗ್ತಿಲ್ಲ. ಗಂಡನ ಹತ್ರ ಕಿತ್ತು ಹೆಂಡತಿಗೆ ಕೊಟ್ಟು ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳೋದು ಸಾಧನೆ ಆಗಲ್ಲ ಸಿದ್ದರಾಮಯ್ಯನವರೇ. ಪಾಣಿ ಬೆಲೆ ಜಾಸ್ತಿ ಮಾಡಿರೋದು ಚರ್ಚೆ ವಿಷಯ ಆಗುತ್ತೆ. 20 ರೂಪಾಯಿ ಸ್ಟಾಂಪ್ ಪೇಪರ್ನ ಇವತ್ತು ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಅಂದರೆ 500 ರೂಪಾಯಿ ಸ್ಟಾಂಪ್ ಪೇಪರಿಗೆ ಏರಿಸಿರೋದು ಚರ್ಚೆ ವಿಷಯ ಆಗುತ್ತೆ. ಮುದ್ರಾಂಕ ಸುಂಕದ ಏರಿಕೆ, ಅಬ್ಕಾರಿ ಸುಂಕದ ಏರಿಕೆ, ವೆಹಿಕಲ್ಲು ರಿಜಿಸ್ಟ್ರೇಷನ್ನ ಸುಂಕದ ಏರಿಕೆ ಮಾಡಿರೋದು, ವಿದ್ಯುತ್ ದರ ಏರಿಕೆ ಮಾಡಿರೋದು, ಇವು ಕೂಡ ಚರ್ಚೆ ವಿಷಯ ಆಗ್ತವೆ. ನಿಮ್ಮ ಮಂತ್ರಿಗಳು ಬರಗೆಟ್ಟವ್ರ ಥರ ಯಾವುದನ್ನೂ ಬಿಡದೆ ಬಾಯಿ ಹಾಕ್ತಿರೋದು ಕೂಡ ಚರ್ಚೆ ವಿಷಯ ಆಗುತ್ತೆ. ಬೆಂಗಳೂರಿನಲ್ಲಿ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಸ್ಕ್ವೇರ್ ಫೀಟಿಗೆ 75 ರೂಪಾಯಿ ಅನಧಿಕೃತ ಸುಂಕ ವಿಧಿಸ್ತಾ ಇರೋದು ಕೂಡ ಚರ್ಚೆ ವಿಷಯ ಆಗುತ್ತೆ. ನಮ್ಮ ರಾಜ್ಯದ ಆದಾಯಕ್ಕಿಂತ ನಮ್ಮ ಬದ್ಧತಾ ವೆಚ್ಚ, ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿರೋದು ಕೂಡ ಚರ್ಚೆ ವಿಷಯ ಆಗುತ್ತೆ. ಆದಾಯ 1 ರೂಪಾಯಿ ಇದ್ದರೆ 1 ರೂಪಾಯಿ 3 ಪೈಸೆ ಕಮಿಟೆಡ್ ಎಕ್ಸ್ಪೆಂಡಿಚರ್, ನಾಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೊರತುಪಡಿಸಿ ನಾವು ವೇತನಗಳನ್ನು ಕೊಡೋದು, ಸಾಲದ ಬಡ್ಡಿ ಕಟ್ಟೋದು, ಇಂತಹ ಕಮಿಟೆಡ್ ಎಕ್ಸ್ಪೆಂಡಿಚರು ಆದಾಯಕ್ಕಿಂತ ಜಾಸ್ತಿ ಆಗಿದೆ. ಇದು ಕೂಡ ಚರ್ಚೆ ವಿಷಯ ಆಗುತ್ತೆ. SC/ST ಸಮುದಾಯಕ್ಕೆ ಶಾಸನಬದ್ಧವಾಗಿ ಖರ್ಚು ಮಾಡಬೇಕಾಗಿರ್ತಕ್ಕಂಥ SCP-TSP ಅನುದಾನವನ್ನು 22-23ನೇ ಸಾಲಿನದು 11,000 ಕೋಟಿ, 23-24ನೇ ಸಾಲಿಂದು 11,000 ಕೋಟಿ, 24-25ನೇ ಸಾಲಿಂದು 14,000 ಕೋಟಿ ನೀವು ಅದನ್ನು ಡೈವರ್ಟ್ ಮಾಡಿರೋದು ಕೂಡ ಚರ್ಚೆ ವಿಷಯ ಆಗುತ್ತೆ. ಯಾರು ದಲಿತರಿಗೆ ಧೋಖಾ ಮಾಡಿದ್ದಾರೆ ಅನ್ನೋದು ಕೂಡ ಚರ್ಚೆ ವಿಷಯ ಆಗುತ್ತೆ. 6-7 ತಿಂಗಳಾದರೂ ಕೂಡ ಹಾಲಿಗೆ 5 ರೂಪಾಯಿ ಸಬ್ಸಿಡಿ ಹಣವನ್ನು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋದು ಕೂಡ ಚರ್ಚೆ ವಿಷಯ ಆಗುತ್ತೆ. ಕಿಸಾನ್ ಸಮ್ಮಾನ್ ಯೋಜನೆ ನಮ್ಮ ರಾಜ್ಯದ ಪಾಲನ್ನು 4,000 ರೂಪಾಯಿ ನಾವೇನು ಕೊಡ್ತಾ ಇದ್ವಿ ಅದನ್ನು ರದ್ದುಪಡಿಸಿರೋದು ಕೂಡ ಚರ್ಚೆ ವಿಷಯ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ಆದರೆ ನೀವು ಜಾತಿಯನ್ನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀರಿ. ನೀವು ಜಾತಿ ವಿಷಯ ಪ್ರಸ್ತಾಪ ಮಾಡಿದಾಗ ಹೇಗೆ ಒಕ್ಕಲಿಗರನ್ನು ಬಳಸ್ಕೊಂಡು ಬೆಳೆದ್ರಿ, ಆಮೇಲೆ ಹೇಗೆ ತುಳಿದ್ರಿ ಅನ್ನೋದು ಕೂಡ ಚರ್ಚೆ ವಿಷಯ ಆಗುತ್ತೆ. ಆದರೆ ನಾವು ಚರ್ಚೆ ಮಾಡೋಕ್ಕೆ ಬಯಸೋದು ರಾಷ್ಟ್ರೀಯ ವಿಚಾರಗಳು ಚರ್ಚೆ ಆಗಬೇಕು ಅಂತ ಬಯಸ್ತೇವೆ. ನಾವು ಜನರ ಮುಂದಿಡೋದು ಮೋದಿ ಅವರ ಪ್ರಾಮಾಣಿಕತೆಯನ್ನು, ಅವರ ಪರಿಶ್ರಮವನ್ನು, ಹಗರಣ ಮುಕ್ತ ಆಡಳಿತವನ್ನು, ನಾವು ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗಾಗಿ ಮೂಲಸೌಕರ್ಯದ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನು, ಇವುಗಳನ್ನು ಚರ್ಚೆ ವಿಷಯ ಮಾಡ್ತೇವೆ.